ಸಂಪೂರ್ಣವಾಗಿ ತಾಯಿಯ ವಿಭಿನ್ನ ರೂಪಗಳನ್ನು ಹೇಳ್ತಾ ಇದ್ದೇವೆ. ನೋಡಿ, ಮುಂದಿನ ರಚನೆಯಲ್ಲಿ ಇಷ್ಟು ಚೆನ್ನಾಗಿ ಬೆಳೆಸಿ ಪೋಷಿಸಿದ ಆ ಮಗಳು ಯುವತಿ ಆಗ್ತಾ ಇನ್ನೊಂದು ದಿನ ನಾನೊಬ್ಬನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಅವನನ್ನು ಮದುವೆ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಹುಡುಗ ತಾಯಿಗೆ ಇಷ್ಟವಾಗದೇ ಇದ್ದರೆ ಯಾವ ರೀತಿ ಇರಬಹುದು ಎನ್ನುವಂತಹ ಕಲ್ಪನೆ. ಹಿಯರ್ ದ ಮದರ್ ಕನ್ಫ್ರಂಟ್ಸ್ ಹರ್ ಡಾಟರ್ ಫಾರ್ ಲವಿಂಗ್ ಶಿವ, ನನ್ ಅದರ್ ದ್ಯಾನ್ ಶಿವ. ಹಿಯರ್ ದ Parvati, young Parvati is getting questioned by her mother for loving Shiva. ತಾಯಿ ಸಿಟ್ಟಿನಿಂದ ಪಾರ್ವತಿಯನ್ನು ಕೇಳ್ತಾ ಇದ್ದಾಳೆ, ಯಾರನ್ನು ಪ್ರೀತಿಸ್ತಾ ಇರೋದು ನೀನು? ಪಾರ್ವತಿ ನಕ್ಕು ಬಿಡ್ತಾಳೆ, ಆತ ಜಗನ್ನಿಯಾಮಕನಾದಂತಹವನು, ಅವನನ್ನೇ ನಾನು ಮದುವೆ ಆಗಬೇಕು ಎನ್ನುವಂತಹ ಆಸೆ ನನ್ನದು. ಪಾರ್ವತಿಯನ್ನು ಸಿಟ್ಟಿನಿಂದ ತಾಯಿ ಹೇಳ್ತಾಳೆ, ಆತ ಮಸಣದ ಬೂದಿಯ ಮೈಗೆ ಮೆತ್ತಿಕೊಳ್ಳುವಂಥವನು, ಆ ವಿಭೂತಿಯನ್ನು ಧರಿಸಿಕೊಂಡು ಕೈಯಲ್ಲಿ ಕಪಾಲವನ್ನು ಹಿಡಿದು ಭಿಕ್ಷೆಯನ್ನು ಬೇಡುವಂಥವನು, ಆತನನ್ನು ಮದುವೆ ಆಗ್ತೀಯ ನೀನು? ಪಾರ್ವತಿ ನಗ್ತಾ ಹೇಳ್ತಾಳೆ, ಅದೇ ನನಗೆ ಆಕರ್ಷಣೆಯಾಗುವಂತಹ ಆತನ ಸೌಂದರ್ಯ. ಆ ಕಪಾಲದಿಂದ ಆತ ಭಿಕ್ಷಾಟನೆ ಮಾಡುವಂಥದ್ದು ಅದು ಆತನ ಶ್ರೇಷ್ಠತೆಯನ್ನು ತೋರಿಸ್ತದೆ. ಹೀ ಈಸ್ ದ ಒನ್ ಹೂ ಗಿವ್ಸ್ ಎವ್ರಿಥಿಂಗ್ ಟು ಹಿಸ್ ಡೆವಟೀಸ್. ಆತನೇ ತಂದೆಯಾಗಿದ್ದಾನೆ ಅಂತ ಆಕೆ ಹೇಳ್ತಾಳೆ. ಹಾಗೆ ಮುಂದುವರಿತಾ ಆಕೆ ತಾಯಿಯಾಗಿ ಮಗಳನ್ನು ಆ ಪ್ರೀತಿಯಿಂದ ವಿಮುಖಳಾಗಲೂ ಪ್ರಯತ್ನಿಸ್ತಾ ಇದ್ದಾಳೆ. ನಿನ್ನ ತಾಯಿ ನಾನಾಗಿಹ ತಪ್ಪಿಗೆ ಈ ಮಾತುಗಳನ್ನೆಲ್ಲ ಕೇಳಬೇಕಾಗಿ ಬರ್ತಾ ಇದೆಯಲ್ಲ ಮಗಳೇ, ಆತ ಬೇಡ, ಬೇರೆ ಯಾರನ್ನಾದರೂ ವಿವಾಹವಾಗ್ಬೋದು ಅಂತ. ಆಕೆ ಏನು ಮಾಡ್ತಾಳೆ? ಕಾಯ ವಾಚ ಮನಸ, ಆಕೆಯ ಮನಸ್ಸಿನಲ್ಲಿ, ದೇಹದಲ್ಲಿ, ಮಾತಿನಲ್ಲಿ ಯಾರಿದ್ದಾನೆ? ಅದೇ ಪರಶಿವ ಶಂಕರ. ಈಕೆಯ ಮಾತು ವ್ಯರ್ಥವಾಗಿ ಹೋಗ್ತದೆ. ಅಂತಹ ಒಂದು ಶ್ರೇಷ್ಠ GS ಶಿವರುದ್ರಪ್ಪ ಅವರ ಒಂದು ಕನ್ನಡ ರಚನೆ ಹೌದೇನೆ ಉಮಾ ಹೌದೇನೆ, ಪಾರ್ವತಿ ಹಾಗೂ ಆಕೆಯ ತಾಯಿಯ ಮಧ್ಯೆಯ ಒಂದು ಸಂಭಾಷಣೆ.
ಮನೆಯೊಳಿಲ್ಲ ಉಮೆ. ಮನೆಯೊಳಿಲ್ಲ ಉಮೆ ಎನ್ನುವೆನು